ಮಾಡಿದ್ಲು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಯಾಕೆ ಇಷ್ಟು ತಡ ಮಾಡ್ತಿದ್ದಾಳೆ ಇವಳು? ಯಾರಿಗೋ ಕಾಯ್ತಿರೋ ಹಾಗಿದೆ ಗಿರ್ಜಾ ಮೇಡಮ್ ಅವರು. ಅಯ್ಯೋ, ನಿಂಗೋಸ್ಕರನೇ ಕಾಯ್ತಿದ್ದೆ ಸುಮ್ಮ. ಹಂಗೂ ಹಿಂಗೂ ಬಂದಿಲ್ಲ, ನಾನು ಎಲ್ಲಿ ನೀನ್ ಬರಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಅಲ್ಲ, ನನ್ನ ಫ್ರೆಂಡ್ ಮಗಂದು ರಿಸೆಪ್ಷನ್ ಅಂದ್ರೆ ನಾನ್ ಬರ್ದಲೇ ಇರ್ತೀನಾ? ಹೌದು ಕಣೆ, ನೀನು ಫಸ್ಟ್ ಫೋನ್ ಮಾಡಿದಾಗ ನಾನು ಎಲ್ಲಿ ಬರ್ತೀಯ ಇಲ್ವೋ, ಎಲ್ಲಿ ಬಿಸಿ ಇದ್ದಾಳೋ ಅಂತ ತಿಳ್ಕೊಂಡಿದ್ದೆ. ಯಾಕೆ ಅಣ್ಣ ಅವ್ರು ಬಂದಿಲ್ವಾ? ಒಬ್ಬೇ ಬರ್ತಿದೀಯಲ್ಲ? ಇಲ್ಲ ಕಣೆ, ಅವ್ರು ಬಂದಿಲ್ಲ. ನನ್ನ ಮಗನ ಜೊತೆಲಿ ಕರ್ಕೊಂಡ್ ಬಂದಿದ್ದೀನಿ. ನೋಡ ಗಿರ್ಜಾ, ಇವನೇ ನನ್ನ ಮಗ ಸುಂದ್ರ. ಹೇಗಿದೀಯಪ್ಪ ಸುಂದ್ರ? ಚೆನ್ನಾಗಿದೀಯಾ? ನೀನ್ ಸಣ್ಣನಿದ್ದಾಗ ನೋಡಿದ್ದೆ ಕಣಪ್ಪ ನಿಂಗೆ. ನೋಡು ಎಷ್ಟು ಉದ್ದ ಬೆಳೆದ್ಬಿಟ್ಟಿದೀಯ. ಆಂಟಿ, ನಾನು ಚೆನ್ನಾಗೇ ಇದ್ದೀನಿ. ನೀವು ಚೆನ್ನಾಗೇ ಇದ್ದೀರಾ? ಕಣಪ್ಪ ಸುಂದ್ರ, ನಾನು ಚೆನ್ನಾಗಿದ್ದೀನಿ ನೋಡು. ಅಲ್ಲ ಕಣೆ ಸುಮ, ನಿನ್ ಮಗನ್ ಮದ್ವೆ ಅಂತ ಅವತ್ತು ಹೇಳಿದ್ನಲ್ಲ, ಸೊಸೆನ ಕರ್ಕೊಂಡ್ ಬರ್ಬಾರ್ದಾ ಜೊತೆಲಿ? ಇಲ್ಲ ಕಣೆ ಗಿರ್ಜಾ, ಆ ಮದ್ವೆ ಅರ್ಥಕ್ಕೆ ನಿಂತೋಯ್ತು. ಆ ಹುಡ್ಗಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ಆ ಹುಡ್ಗಿ ಕಲ್ಯಾಣ ಮಂಟಪದಿಂದ ಹೋಗ್ಬಿಟ್ಲು ಕಣೆ. ಅಯ್ಯೋ ಹೌದಾ ಸುಮ, ಸಾರಿ ಕಣೆ, ನಾನು ಕೇಳಬಾರ್ದಿತ್ತು ಅನ್ಸುತ್ತೆ. ಅವಳು ಇಲ್ಲಾಂದ್ರೆ ಇನ್ನೊಬ್ಳು ಒಳ್ಳೆ ಹುಡುಗಿನ ಸಿಗ್ತಾಳೆ ಬಿಡೆ. ಹೌದು ಕಣೆ, ನಾನು ಅದಕ್ಕೋಸ್ಕರನೇ ಕಾಯ್ತಿದ್ದೀನಿ. ನಡೆಯೋ ಸುಂದರ, ಒಳಕ್ಕೆ ಹೋಗೋಣ. ಒಳಕ್ಕೆ ಹೋಗೋಣ ನಾವು, ಒಳಕ್ಕೆ ಹೋಗೋಣ. ನನಗೆ ನಿನ್ ಸೊಸೆ ಪರಿಚಯ ಮಾಡಿಸ್ಕೊಡಲ್ವೇನೆ? ಎಲ್ಲಿ ರಾಜು, ರವಿ ಎಲ್ಲ ಎಲ್ಲಿ? ಪ್ರೀತಿ ಎಲ್ಲ ಎಲ್ಲಿ? ಬರೀ ಫೋನಲ್ಲೇ ಹೇಳ್ತಿದ್ಯಪ್ಪ. ನಾನು ಸಣ್ಣವರಿದ್ದಾಗ ನೋಡಿದ್ದೆ, ಈಗ ಹೇಗಿದ್ದಾರೆ ಅಂತ ನೋಡೇ ಇಲ್ಲ ನೋಡು. ಹೌದು ಕಣೆ ಸುಮ, ಈಗೆಲ್ಲರೂ ದೊಡ್ಡವರಾಗಿದೆ ನೋಡು. ಹಂಗು ಹಿಂಗು ಸುಮಾರು ವರ್ಷದಿಂದ ನಮ್ ಭೇಟಿನೇ ಆಗಿಲ್ಲ. ಹಾಗಾಗ್ಬಿಟ್ಟು ಹೆಂಗೋ ಸದ್ಯ ನನ್ನ ಮಗನ್ ರಿಸೆಪ್ಷನ್ಗಾದ್ರೂ ಬಂದಿಲ್ಲ. ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಹೆಂಗೋ ಈ ನೆಪದಲ್ಲಾದ್ರೂ ನಾವಿಬ್ರು ಗೆಲ್ತಿರು ಮತ್ತೆ ಒಂದಂದಂಗ ಆಯ್ತಲ್ಲ. ಸದ್ಯ ನಂಗೂ ಖುಷಿ ಆಗ್ತಿದೆ ಕಣೆ ನಿನ್ನ ನೋಡಿ. ಯಾರು ಗಿರ್ಜಾ ಇರು? ಯಾರು ಅಂತ ಹೇಳಲೇ ಇಲ್ಲ. ಅದು ಅಕ್ಕ, ಇವಳು ನನ್ನ ಫ್ರೆಂಡ್ ಸುಮಾ ಅಂತ. ನಾವಿಬ್ರು ಒಂದೇ ಸ್ಕೂಲಲ್ಲಿ SLC ವರೆಗೂ ಓದಿದ್ದು, ಹಾಗೆ ಒಂದೇ ಊರಲ್ಲೇ ಇದ್ದಿದ್ದು, ಹಾಗೆ ಒಂದೇ ಏರಿಯಾದಲ್ಲೇ ಇದ್ದಿದ್ದು. ಮದ್ವೆ ಆದಾಗಿಂದ ಜಾಸ್ತಿ ಇವಳು ಭೇಟಿ ಮಾಡಕ್ಕೆ ಆಗಲಿಲ್ಲ. ಹೀಗೆ ಒಂದ್ ಜಾತ್ರೆ ಸಿಕ್ಕಿದ್ವಿ. ಅವಾಗ ನಮ್ಮ ರಾಜು ರವಿ ಎಲ್ಲ ಸಣ್ಣವರು, ಅವಾಗ ನೋಡಿದ್ದೆ. ಅದಾದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ಈಗ ನನ್ನ ಮಗನ ಮದ್ವೆ ರಿಸೆಪ್ಷನ್ ಕರೆದ್ನಲ್ಲ, ಹಾಗಾಗ್ಬಿಟ್ಟು ಬಂದಿದ್ದಾರೆ. ಹೆಂಗೋ ಬಿಡಮ್ಮ, ಹೆಂಗೋ ನಿನ್ನ ಫ್ರೆಂಡಿಗೂ ಕರೆದೆ ಅಲ್ಲ. ಹೆಂಗೋ ನಮ್ಮಲ್ಲಿ ಇವರು ಒಬ್ರು ಬಂದ್ರಲ್ಲ, ನಮ್ಮ ರಾಜುಗೆ ಗಂಗಂಗೆ ಆಶೀರ್ವಾದ ಮಾಡಕ್ಕೆ ಅಂತ. ಏನಂತ ಹೇಳಿದ್ರಿ? ಗಂಗಾ ಅಂತ ಹೇಳಿದ್ರಾ? ಹೌದು ಕಣೆ ಸುಮ, ನನ್ನ ಸೊಸೆ ಹೆಸರು ಗಂಗಾ ಅಂತ. ಗಂಗಾ ಅಂತೆ. ನಮ್ ಗಂಗಾನೇ ಇಲ್ಲಿ ಬಂದಿರ್ಬೇಕು ಅಲ್ಲ ಅಮ್ಮ, ನಮ್ ಗಂಗಾನೇ ಬಂದಿರ್ಬೇಕು ಅಲ್ಲ ಅಮ್ಮ ಇಲ್ಲಿ. ಸುಂದ್ರ, ಈ ತರ ಎಲ್ಲ ಹೇಳ್ಬಾರ್ದು. ಸುಮ್ನೆ ನಿಂತ್ಕೋ. ಗಂಗಾ ಅನ್ನೋರು ಪ್ರಪಂಚದಲ್ಲಿ ಎಷ್ಟು ಜನ ಇರಲ್ಲ, ಅವರೇ ಇವರು ಅಂತ ಎಲ್ಲ ತಿಳ್ಕೊಬಾರ್ದು. ಸುಮ್ಮನಿರು ನೀನು. ಏನಂತೆ ಸುಮ? ಯಾಕೆ ಸುಂದ್ರ ಏನೋ ಗಂಗಾ ಗಂಗಾ ಅಂತಿದ್ದಾನೆ? ಏನಂತ ಕೇಳ್ಬಾರ್ದಾ? ಅದೇನು ಇಲ್ಲ ಕಣೆ ಗಿರ್ಜಾ, ನಾವು ಸುದ್ರಗ್ ನೋಡಿದ್ವಲ್ಲ, ಆ ಹುಡ್ಗಿ ಹೆಸರು ಗಂಗಾ ಅಂತ. ಅದಕ್ಕೆ ಇವನು ಗಂಗಾನ ಅಂತ ಕೇಳ್ತಿದ್ದಾನೆ ಅಷ್ಟೇ. ಓ ಹೌದಾ? ಅಂದಂಗೆ ಗಿರ್ಜಾ, ಗಂಗಾ ಅಂತ ಹೇಳಿದ್ನಲ್ಲ, ಯಾವ ಊರು ನಿನ್ ಸೊಸೆದು? ಅವ್ರ ತವ್ರ ಮನೆ ಯಾವ್ದು ಯಾವ್ದು ಅಂತ ಹೇಳಿಲ್ಲ ನೀನು. ಅಲ್ಲ, ಹುಡ್ಗಿ ನೋಡ್ಕೊಂಡ್ ಬರಕ್ ಹೋಗ್ತಿದೀವಿ ಅಂತಾನೆ ಹೇಳಿಲ್ಲ, ಎಂಗೇಜ್ಮೆಂಟ್ಗೂ ಕರೀಲಿಲ್ಲ, ಮದ್ವೆಗೂ ಕರೀಲಿಲ್ಲ, ಈಗ ರಿಸೆಪ್ಷನ್ಗೆ ಬರ್ರಿ ಅಂತ ಸಡನ್ ಆಗಿ ಫೋನ್ ಮಾಡಿಲ್ಲ. ಅಲ್ಲ, ಮದ್ವೆಲ್ಲ ನನ್ನ ಮರ್ತ್ಬಿಟ್ಟಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣೆ ಸುಮ್ಮ. ನನ್ನ ಮಗ ಇಷ್ಟಪಟ್ಟು ದೇವಸ್ಥಾನದಲ್ಲಿ ಮದ್ವೆ ಆಗಿ ಡೈರೆಕ್ಟ್ ಆಗಿ ಸೊಸೆನ ಮನೆಗೆ ಕರ್ಕೊಂಡ್ ಬಂದ. ಅದು ಹಂಗೆ ಹಿಂಗೆ ಅದು ಇದು ಅಂತ ಎಷ್ಟೆಲ್ಲ ರಾಮಾಯಣ ಆಗಿ ಆಮೇಲೆ ಈಗ ನಮ್ಮನೆಯವ್ರು ಒಪ್ಕೊಂಡು ರಿಸೆಪ್ಷನ್ ಮಾಡಕ್ಕೆ ಅಂತ ಹೊರಟಿದ್ದಾರೆ. ಹಂಗಾಗ್ಬಿಟ್ಟು ನಂಗೆ ಎಷ್ಟು ಜನ ಅರ್ಜೆಂಟಿಗೆ ಕರೆಯಕ್ಕಾಯ್ತು, ಅಷ್ಟು ಜನ ಕರೆದಿದ್ದೀವಿ ಅಷ್ಟೇ ನೋಡಿ. ಹೆಂಗೋ ಬಿಡೆ, ಸದ್ಯ ಹೆಂಗೋ ಏನೋ ಒಂದ್ ಆಯ್ತು. ಈಗಿನ ಮಕ್ಳು ಹಂಗೆ ಕಡೆ, ಅವು ಇಷ್ಟಪಟ್ಟಿರೋ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ಬಯಸ್ತಾರೆ. ಹಾಗಾಗ್ಬಿಟ್ಟು ಪ್ರೀತಿಸಿದವ್ರು ಎಲ್ಲಾರ್ಗೂ ಅದೇ ಹುಡುಗಿ ಆಗ್ಲಿ ಸಿಗಲ್ಲ ನೋಡು. ಹೆಂಗೋ ಬಿಡು, ಸದ್ಯ ನಮ್ ರಾಜ ಹಣೆ ಬರದಲ್ಲಿ ಈ ರೀತಿ ಇಷ್ಟಪಟ್ಟೆ ಮದ್ವೆ ಆಗ್ಬೇಕು ಅಂತಿತ್ತು ಅನ್ಸುತ್ತೆ. ಹಾಗಾಗಿ ಆಗಿದೆ. ವಿಧಿ ಬಾಹ, ಏನು ಮಾಡಕ್ಕಾಗಲ್ಲ ಅಲ್ವಾ? ಹೌದು ಕಣಮ್ಮ ಸುಮ್ಮ, ನೀನ್ ಕರೆಕ್ಟ್ ಆಗೇ ಹೇಳ್ದೆ ನೋಡು. ನಡೆಯ ಗಿರ್ಜಾ, ನಿನ್ ಸೊಸೆನ ಪರಿಚಯ ಮಾಡ್ಸಲ್ವಾ? ಅಯ್ಯೋ ನಡೆಯ, ಕರ್ಕೊಂಡು ಹೋಗ್ತೀನಿ. ಹೇಗಿದೆ ಡೆಕೋರೇಷನ್ ಎಲ್ಲ? ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಡೆಕೋರೇಷನ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಪ್ರೀತಿ. ಒಂದೊಂದಕ್ಕೂ ಒಂದೊಂದ್ ತರ ಡೆಕೋರೇಷನ್ ಮಾಡಿಸಿದ್ರ ಮಾವ. ನೋಡಕ್ಕೆ ಒಳ್ಳೆ ಸೂಪರ್. ನಾವೀಗ ಫಿಲ್ಮ್ಗಳಲ್ಲೆಲ್ಲ ನೋಡ್ತೀವಲ್ಲ ಡೆಕೋರೇಷನ್ಗಳು, ಆ ತರನೇ ಇದೆ. ಒಂದೊಂದು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು ಪ್ರೀತಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಈ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟಕ್ಕೊಂದು ಖುಷಿ ಆಗ್ತಿದೆ. ಅದಕ್ಕೆ ನಂಗೂ ಡೆಕೋರೇಷನ್ ತುಂಬಾನೇ ಇಷ್ಟ ಆಯ್ತು.
ಅಂದಂಗೆ ಅಣ್ಣ ಇಲ್ಲಿ ರಾಜು ಅಣ್ಣ ಅವಾಗ್ಲಿಂದ ಕಾಣಿಸ್ತಿಲ್ವಲ್ಲ. ರಾಜು ಅಣ್ಣನೂ ಕಾಣಿಸ್ತಿಲ್ಲ, ಹಾಗೆ ರವಿ ಇಬ್ರು ಕಾಣಿಸ್ತಿಲ್ಲ. ಎಲ್ಲಿ ಇವರಿಬ್ರು ಎಲ್ಲಿಗೆ ಹೋಗ್ಬಿಟ್ರು? ಹೌದು ಪ್ರೀತಿ, ನಾನು ಸುಮಾರು ಹೊತ್ತಿಂದ ನೋಡ್ತಿದ್ದೀನಪ್ಪ, ಕಾಣಿಸ್ತಾನೆ ಇಲ್ವಲ್ಲ ಇವರು. ಎಲ್ಲಿ ಹೋಗ್ಬಿಟ್ರು ಅಂತಾನೆ ಗೊತ್ತಾಗ್ತಿಲ್ಲ ನೋಡು. ಓಹೋ, ಯಾರೋ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಿರೋ ಹಾಗಿದೆ. ಯಾರು ಅಂತ ಗೊತ್ತಾಗ್ತಿಲ್ಲಪ್ಪ. ಪ್ರೀತಿ, ನಾವ್ ಯಾರಿಗೂ ಮಿಸ್ ಮಾಡ್ಕೊಂತಿಲ್ಲ. ಯಾರ್ಯಾರೋ ತಪ್ಪಾಗಿ ತಿಳ್ಕೊಂಡ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲಪ್ಪ. ಹೌದಾ? ಹಾಗಾದ್ರೆ ಯಾರು ನಮ್ಮನ್ನ ಮಿಸ್ ಮಾಡ್ಕೊಂತಿಲ್ಲ ಅಂದ್ಮೇಲೆ ಯಾಕೆ ಆ ಕಡೆ ತಿರ್ಕೊಂಡು ನಿಂತ್ಕೋಬೇಕು? ಡೈರೆಕ್ಟ್ ಆಗಿ ನೋಡ್ಬೋದಲ್ಲ. ಅಲ್ಲ ಪ್ರೀತಿ, ಅದು ನನ್ನ ಇಷ್ಟ. ನಾನು ಆ ಕಡೆ ತಿರ್ಕೊಂಡು ಮಾತಾಡ್ತೀನ, ಮುಂದೆ ನಿಂತ್ಕೊಂಡು ಮಾತಾಡ್ತೀನ, ಇಲ್ಲ ಕದ್ ನೋಡ್ತೀನ, ಅದು ನನ್ನ ಇಷ್ಟ. ಬೇರೆ ಯಾಕೆ ಎಲ್ಲ ಹೇಳ್ಬೇಕು? ಅಯ್ಯೋ ಅದಕ್ಕೆ ಅದೇನಿದೆ, ನೀವಿಬ್ರು ಡೈರೆಕ್ಟ್ ಆಗಿ ಮಾತಾಡ್ಕೊಳ್ಳಿ. ಅದನ್ನ ಬಿಟ್ಟು ನನ್ನನ್ನು ಮಾತ್ರ ಮಧ್ಯೆ ಕೇಳಿಬೇಡ್ರಿ. ನೀನು ಕರೆಕ್ಟ್ ಆಗಿ ಹೇಳಿದ ಪ್ರೀತಿ, ಮಾತಾಡೋರು ಕರೆಕ್ಟ್ ಆಗಿ ಮಾತಾಡ್ಬೇಕು. ಅದನ್ನ ಬಿಟ್ಟು ಬೇರೆಯವ್ರ ಮೇಲೆ ಹಾಕೊಂಡು ಮಾತಾಡೋದಲ್ಲ. ನೀನ್ ಕರೆಕ್ಟ್ ಆಗಿ ಹೇಳಿದೆ ಪ್ರೀತಿ. ಐ ಲವ್ ಯು ತಂಗಿ. ಅದಕ್ಕೆ ನೀವ್ ಎದ್ರು ಬೇಡ್ರಿ, ನಿಮ್ ಸಪೋರ್ಟಿಗೆ ನಾನು ಇದ್ದೀನಿ. ಈ ಪ್ರೀತಿ ರಾಜು ಅಣ್ಣನ ಸಪೋರ್ಟಿಗಿದ್ರೆ ನಿಮ್ ಸಪೋರ್ಟಿಗೆ ನಾನ್ ಜೊತೆಲಿ ಇರ್ತೀನಿ. ನೀವೇನು ಎದ್ರು ಬೇಡ್ರಿ. ಅಲ್ಲ ಕಣವ್ರೇವಿ, ನೀನ್ ನನ್ ತಮ್ಮನ ಇಲ್ಲ ಗಂಗಾ ಅವ್ರ ತಮ್ಮನ? ಗಂಗಂಗ್ ಅಷ್ಟು ಸಪೋರ್ಟ್ ಮಾಡ್ತಿದೀಯಲ್ಲ. ಹೌದು ಬ್ರೋ. ಅದಕ್ಕೆ ಯಾರು ಹೇಳು? ಅದಕ್ಕೆಗೆ ಏನಂತ ಹೇಳ್ತಾರೆ ಹೇಳು? ಅದಕ್ಕೆಮ್ಮ ಅಂತ. ಅದಕ್ಕೆಮ್ಮ ಅಂದ್ರೆ ಅಮ್ಮನ ಸಮಾನ. ಅಮ್ಮ ಅಂದ್ರೆ ಮಕ್ಳಿಗೆ ಯಾವಾಗ್ಲೂ ಪ್ರೀತಿ ತಾನೆ. ಹಾಗಾಗ್ಬಿಟ್ಟು ನನ್ನ ಮತ್ಕೆಗೆ ಯಾವಾಗ್ಲೂ ಸಪೋರ್ಟ್ ಮಾಡೋದು. ಯಾಕೋ ರವಿ ಈ ತರ ಹೇಳ್ತಿದೀಯಾ? ಇನ್ನೇನಣ್ಣ, ಅಲ್ಲ ಇವತ್ ಸಂಜೆನೆ ನಿಮ್ಮಿಬ್ರು ರಿಸೆಪ್ಷನ್. ನೀನೊಂದ್ ಕಡೆ, ಗಂಗಾ ಅದಕ್ಕೆ ಒಂದ್ ಕಡೆ ಇದ್ರೆ ಪಾಪ ಗಂಗಾ ಅದಕ್ಕೆ ಬೇಜಾರಾಗಲ್ವಾ? ನೀನು ಯಾವಾಗ್ಲೂ ಗಂಗಾ ಅದಕ್ಕೆ ಜೊತೆಲೇ ಇರ್ಬೇಕಪ್ಪ. ಅದಕ್ಕೆ ಈ ತರ ಹೇಳ್ದೆ. ಹೌದು ರವಿ ಬ್ರೋ, ನೀನ್ ಹೇಳ್ತಿರೋದು ಕರೆಕ್ಟೇ. ಹೌದು ರಜಣ್ಣ, ನೀನ್ ಮಾಡ್ತಿರೋದು ತಪ್ಪು. ನೀನ್ ಯಾಕೆ ಹಗ್ಲೆಲ್ಲ ಗಂಗಾ ಅದ್ಕೆನ ಬಿಟ್ಟು ಬಿಟ್ಟು ಹೋಗ್ತೀಯ? ಸರಿ ಆಯ್ತು. ಸಾರಿ ಗಂಗಾ ಮೇಡಮ್, ಕ್ಷಮಿಸ್ಬಿಡ್ರಿ. ನಾನು ಈಗ್ಲೇ ಕ್ಷಮಿಸಲ್ಲ ಅಂತ ಹೇಳ್ರಿ ರವಿ. ಕರೆಕ್ಟ್ ಆಗಿ ಹೇಳಿದ್ರಿ ಅದಕ್ಕೆ. ಗಂಗಾ, ಪ್ರೀತಿ, ಎಲ್ಲಿದ್ದೀರಾ? ಬರ್ರಿ ಇಲ್ಲಿ. ರಾಜು, ರವಿ, ಬರ್ರಿ ಇಲ್ಲಿ. ಯಾಕೋ ಅಮ್ಮ ಕರಿತಿದಾರಲ್ಲ, ನಡಿ ಅಣ್ಣ ನೋಡೋಣ ಏನು ಅಂತ ಕೇಳೋಣ. ಸರಿ ನಡಿಯೋ ರವಿ, ಕೇಳೋಣ ಏನು ಅಂತ. ಸರಿ, ನಾವು ಬರ್ತೀವಿ. ನಡಿ ಪ್ರೀತಿ, ನಾವು ಹೋಗೋಣ. ಸರಿ ಆಯ್ತು ಅದಕ್ಕೆ. ಅಲ್ಲ, ಇವನನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ಎಲ್ಲಿ ನೋಡಿದೀನಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿರ್ಬೋದು ಇವನನ್ನ? ಎಲ್ಲಿ ನೋಡಿದೀನಿ? ಗಂಗಾ, ಗಂಗಾ, ಈ ಕಡೆ ತಿರ್ಕೊ. ಯಾರು ಬಂದಿದ್ದಾರೆ ನೋಡು. ಅತ್ತೆ. ಅಪ್ಪ ದೇವ್ರೆ, ಅಯ್ಯೋ ಈ ಸುಂದ್ರನು ಅತ್ತೆ ಬಂದ್ಬಿಟ್ಟಿದಾರಲ್ಲಪ್ಪ. ಈಗ ಏನ್ ಮಾಡೋದು? ಅಯ್ಯೋ ದೇವ್ರೆ, ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಯಾಕೆ ಬಂದಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಅತ್ತೆ ಬೇರೆ ಅವ್ರ ಪಕ್ಕನೇ ನಿಂತಿದ್ದಾರೆ. ಎಲ್ಲಾದ್ರೂ ರಾಜು ಅವ್ರ ಅಮ್ಮಂಗೆ ಏನಾದ್ರೂ ಹೇಳ್ಬಿಟ್ರೆ, ರಾಜು ಅವ್ರಮ್ಮ ಈ ರಿಸೆಪ್ಷನ್ ಬೇಡ ಅಂತ ಏನಾದ್ರೂ ಮುರಿದು ಬಿಟ್ರೆ, ಅಯ್ಯೋ ದೇವ್ರೆ, ಎಂತ ಪರಿಸ್ಥಿತಿಗೆ ತಂದಿಟ್ಟೆಪ್ಪ ನನ್ನನ್ನ. ಅವ ಹಂಗ ಬಂದಿದ್ದಾರೆ ಇಲ್ಲಿ. ಅವ ಇವಾಗ ಹಂಗ ಇದ್ದಲ್ಲ ನೋಲು. ಅಮ್ಮ ಗಂಗನ್ನ ನೋಲಮ್ಮ. ಅಯ್ಯೋ, ಇವರು ಗಂಗಂಗ್ ನೋಡಿದ ಗಂಡಲ್ವಾ? ಅಲ್ಲ, ಇವರು ಇಲ್ಲಿ ಯಾಕೆ ಬಂದಿದ್ದಾರೆ? ಈ ಹುಡ್ಗನೂ ಅವರಮ್ಮನೂ ಇಲ್ಲಿ ಯಾಕೆ ಬಂದಿದ್ದಾರೆ? ಅಯ್ಯಪ್ಪ, ನಮ್ಮಮ್ಮನ ಹತ್ರ ಈಗ ಏನೇನೋ ಅಂದ್ಬಿಟ್ರೆ, ಅಲ್ಲ ನಮ್ಮ ಅಪ್ಪಜಿಗೆ ಇವ್ರು ಹೋಗಿ ಏನಾದ್ರು ಅಂದ್ರೆ ಏನ್ ಮಾಡೋದಪ್ಪ? ಎಂತ ಪರಿಸ್ಥಿತಿಗೆ ತಂದಿಟ್ಬಿಟ್ರೆ ದೇವ್ರೆ ನನ್ನನ್ನ. ಅಯ್ಯೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನೇ ಸುಮ್ಮ, ಸುಮ್ನೆ ಏನೋ ಹೇಳ್ದಂಗೆ ಇತ್ತಲ್ವಾ? ಅದೇನೂ ಇಲ್ಲ ಬಿಡೆ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಇವ್ರಿಂಗೆ ನೋಡಿ ಹುಡುಗಿ ಹೆಸರು ಗಂಗಾ ಅಂತ. ಅದಕ್ಕೆ ಅವ್ನು ಗಂಗಾ ಅಂತ ಯಾವ ಹೆಸರು ಕೇಳಿದ್ರು ಅಮ್ಮ ಅದೇ ಹುಡುಗಿನ ನೋಡು ನೋಡು ಅಂತಿದ್ದಾನ ಅಷ್ಟೇ. ಓ ಹೌದಾ, ಆ ಥರ ಇದ್ದ. ನಾನು ಮತ್ತೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಕಣೆ ಸುಮ್ಮ. ನೋಡು ಸುಮ್ಮ, ಇವಳೇ ನನ್ನ ಸೊಸೆ. ಇವಳ ಹೆಸರು ಗಂಗಾ ಅಂತ. ನಮ್ಮ ರಾಜು ಇಷ್ಟಪಟ್ಟು ದೇವಸ್ಥಾನದಲ್ಲಿ ಮದುವೆ ಆಗಿ ಬಂದಿದ್ದು ಇವಳನ್ನೇ ನೋಡು. ಅಂದಂಗೆ ಇವನೇ ನನ್ನ ದೊಡ್ಡ ಮಗ ರಾಜು ಅಂತ. ಆಗ ಅವನ ಪಕ್ಕ ಇರೋನು ನನ್ನ ಕಿರಿ ಮಗ ರವಿ ಅಂತ. ಇವನು ಅಮೆರಿಕದಲ್ಲಿ ಓದ್ತಿದ್ದಾನೆ. ಹಾಗೆ ಇಲ್ಲಿ ನನ್ನ ಪಕ್ಕ ನಿಂತಿದ್ದಾಳಲ್ಲ, ಅವಳು ನಮ್ಮ ಊರ್ಗಿತ್ತಿ ಮಗಳು ಪ್ರೀತಿ ಅಂತ. ನಮ್ಮ ಮುದ್ದು ಮಗಳು. ಕಡೆ ಅಲ್ಲ, ನಾವು ಕಣ್ಮುಂದೆ ಮಕ್ಕಳು ಎಷ್ಟು ಬೇಗ ಬೆಳೆದ್ ಬಿಡ್ತಾರೆ ಅಂದ್ರೆ ಕಣ್ಣು ಹಿಡಿಯೋಕ್ಕೂ ಸಾಧ್ಯ ಆಗಲ್ಲ ಅಲ್ವಾ? ನಾನು ಜಾತ್ರೆಯಲ್ಲಿ ಸಿಕ್ಕಾಗ ನಿಂಗೆ ಇವರೆಲ್ಲ ಇಷ್ಟಿಷ್ಟೇ ಪುಟಾಣಿ ಹಿಂಗಿದ್ರು. ಈಗ ನೋಡು ಎಲ್ಲರೂ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂತ. ಹೌದು ಕಣೆ ಸುಮ್ಮ, ನೀನ್ ಹೇಳ್ತಿರೋದು ಕರೆಕ್ಟ್. ಬಾ ಒಳಕ್ಕೆ ಹೋಗೋಣ. ನಡಿಯಮ್ಮ ನನ್ನ, ನಡಿಯ ರಾಜು, ರವಿ, ನಡಿ ಪ್ರೀತಿ, ನಡಿ. ಬಾರಪ್ಪ ಸುಂದ್ರ, ಒಳಕ್ಕೆ ಹೋಗೋಣ ಬಾ. ನೀನು ಹೋಗಿರು ಗಿರ್ಜಾ, ನಿನ್ ಸೊಸೆಯ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ ಬರ್ತೀನಿ. ಸರಿ ಕಣೆ ಸುಮ್ಮ, ಬೇಗ ಬಾ. ನಡಿ ಪ್ರೀತಿ, ಸ್ವಲ್ಪ ಕೆಲಸ ಇದೆ, ನಾವು ಹೋಗೋಣ. ಇವರು ಗಂಗನ ಹತ್ರ ಏನೋ ಮಾತಾಡ್ಕೊಂಡು ಬರ್ತಾರಂತೆ ಆಮೇಲೆ. ಸರಿ ದೊಡ್ಡಮ್ಮ, ನಡೀರಿ ಹೋಗೋಣ. ಸರಿ ಬ್ರೋ, ನಾನು ಬರ್ತೀನಿ. ನೀವು ಅದಕ್ಕೆ ಎಲ್ಲರೂ ಬೇಗ ಬರ್ರಿ. ಸರಿ ಆಯ್ತು ಕಣೋ ರವಿ. ಎದೋಳಮ್ಮ ಗಂಗಾ, ಎದೋ ಫಸ್ಟ್. ಯಾಕೆ ಈ ರೀತಿ ಹೇಳ್ತಿದೆ? ಎದೋ. ಸಾರಿ ಆಂಟಿ, ನನ್ನ ಕ್ಷಮಿಸ್ಬಿಟ್ಟೆ. ನಾನು ತಪ್ಪು ಮಾಡಿಬಿಟ್ಟೆ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ನಾನು ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಎಲ್ಲ ಹೇಳಿದೆ.
ಹೌದು ಆಂಟಿ, ಇದ್ರಲ್ಲಿ ಈಗ ಪಾಪ ಗಂಗಂದು ಏನು ತಪ್ಪಿಲ್ಲ. ಗಂಗಾ ಇರ್ಸತ್ತೆ ಅವ್ರ ಅಮ್ಮಂಗೆ ಈ ಮದ್ವೆ ನಂಗೆ ಇಷ್ಟ ಇಲ್ಲ, ಆಂಟಿಗೆ ಹೇಳ್ಬಿಡ್ರಿ ಅಂತ ಎಷ್ಟು ಪ್ರಯತ್ನ ಪಟ್ಲು. ಆದ್ರೆ ಅವರು ದುಡ್ಡಿನ ಆಸೆಗೋಸ್ಕರ ಏನು ನಿಮ್ಮ ಹತ್ರ ಹೇಳಲೇ ಇಲ್ಲ. ಇದ್ರಲ್ಲಿ ಪಾಪ ಗಂಗಂದು ಏನು ತಪ್ಪಿಲ್ಲ ಆಂಟಿ, ಪಾಪ ಗಂಗಾ. ಏನ್ ಸರಿ ಏನ್ ತಪ್ಪು ಅಂತ ನಂಗೂ ಗೊತ್ತು ರಾಜು. ಹಾ ಗಂಗಾ, ನಾನು ಅಷ್ಟು ಕ್ರೂರಿ ಅಲ್ಲ ಕಣಮ್ಮ.